ಮಾರ್ಕೆಟ್ಸ್ ಯಾವಾಗಲೂ ಇನ್ವೆಸ್ಟರ್ಗಳ ಪೇಷನ್ಸ್ ಅನ್ನು ಪದೇ ಪದೇ ಟೆಸ್ಟ್ ಮಾಡುತ್ತವೆ. ಮೊದಲು ಶಾಪ್ ಫಾಲ್ ಆಗಿ ನಂತರ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಆಗುತ್ತವೆ. ಸೊ ಬುಲ್ಲಿಶ್ ಹ್ಯಾಮರ್ ಅನ್ನೋ ಒಂದು ಕ್ಯಾಂಡಲ್ ಪ್ಯಾಟರ್ನ್ ಇದೆ. ಇದು ಒಂದು ಇಂಪಾರ್ಟೆಂಟ್ ರಿವರ್ಸಲ್ ಸಿಗ್ನಲ್. ಸೊ ಈ ಪ್ಯಾಟರ್ನ್ ಬಂದು ನಿಮ್ಮ ಮಾರ್ಕೆಟ್ ಡೈರೆಕ್ಷನ್ ಬದಲಾವಣೆಯ ಸಾಧ್ಯತೆಯನ್ನು ಇಂಡಿಕೇಟ್ ಮಾಡುತ್ತವೆ. ಇದು ಒಂದು ಸ್ಮಾಲ್ ಬಾಡಿಡ್ ಕ್ಯಾಂಡಲ್ ಆಗಿದ್ದು ಲಾಂಗ್ ಲೋವರ್ ವೀಕ್ ಹೊಂದಿರುತ್ತೆ. ಅಂದ್ರೆ ಸೆಲ್ಲರ್ಸ್ ಪ್ರೈಸ್ ನ ಕೆಳಗೆ ತಳ್ಳಿದ್ರು ಕೂಡ ಬೈಯರ್ಸ್ ಸ್ಟ್ರಾಂಗ್ ಫೈಟ್ ಬ್ಯಾಕ್ ಮಾಡಿ ಕ್ಯಾಂಡಲ್ ನ ಟಾಪ್ ನ ಬಳಿ ಕ್ಲೋಸ್ ಮಾಡಿದ್ರೆ ಈ ಬ್ಯಾಟಲ್ ಇಂದ ಚಾರ್ಟ್ ನಲ್ಲಿ ಹ್ಯಾಮರ್ ಶೇಪ್ ಕಾಣಿಸುತ್ತೆ. ಇನ್ನು ಇದನ್ನ ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ ಮಾರ್ಕೆಟ್ ಲೋಸ್ ನ ಟೆಸ್ಟ್ ಮಾಡುತ್ತೆ ಮತ್ತೆ ರಿಜೆಕ್ಟ್ ಕೂಡ ಮಾಡುತ್ತೆ. ಅಂದ್ರೆ ಇದರ ಅರ್ಥ ಬೈಯರ್ಸ್ ಕಂಟ್ರೋಲ್ ತೆಗೆದುಕೊಳ್ತಿದ್ದಾರೆ ಅನ್ನೋದರ ಸೂಚನೆ. ಹ್ಯಾಮರ್ ನಂತರ ಬರುವಂತ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಈ ರಿವರ್ಸಲ್ ಅನ್ನು ಕನ್ಫರ್ಮ್ ಮಾಡುತ್ತೆ ಮತ್ತು ಇಲ್ಲಿ ಬೈಯರ್ಸ್ ನ ಡಾಮಿನೆನ್ಸ್ ಸ್ಪಷ್ಟವಾಗಿ ಕಾಣುತ್ತೆ. ಎಕ್ಸಾಂಪಲ್ ನಂಬರ್ 1, ಇಲ್ಲಿ ಬುಲ್ಲಿಶ್ ಹ್ಯಾಮರ್ ಬಂದು ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಲ್ಲಿ ಫಾರ್ಮ್ ಆಗಿದೆ. ಅಂದ್ರೆ ಇದರ ಅರ್ಥ ಬೈಯರ್ಸ್ ಮಾರ್ಕೆಟ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ರೆಡಿ ಆಗಿದ್ರು. ಆದ್ರೆ ಕನ್ಫರ್ಮೇಶನ್ ಬಂದದ್ದು ಯಾವಾಗ ಗೊತ್ತಾ? ಡೌನ್ ಟ್ರೆಂಡ್ ಹೊಸ ಲೋವರ್ ಲೋ ಮಾಡೋದ್ರಲ್ಲಿ ಫೇಲ್ ಆದಾಗ. ಸೊ ಆಗ ತಕ್ಷಣ ಮಾರ್ಕೆಟ್ ರ್ಯಾಲಿ ಆದಾಗ ಯಾರು ಪೇಷನ್ಸ್ ಇಂದ ಇರ್ತಾರೋ ಅವರಿಗೆ ಹೇಗೆ ಫಲ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ನಂಬರ್ 2, ಈ ಕೇಸಲ್ಲಿ ಬುಲ್ಲಿಶ್ ಹ್ಯಾಮರ್ ಕಾಣಿಸ್ಕೊಂಡಿದೆ. ಆದ್ರೆ ಈ ಬಾರಿ ಬೌನ್ಸ್ ಹೆಚ್ಚು ಕಾಲ ಉಳಿಲಿಲ್ಲ. ರೀಸನ್ ಏನಪ್ಪಾ ಅಂತಂದ್ರೆ ಬೈಯಿಂಗ್ ಪ್ರೆಷರ್ ಸಾಕಷ್ಟಿಲ್ಲ, ಮೂವ್ಸ್ ಸಸ್ಟೇನ್ ಆಗಲಿಲ್ಲ. ಹಾಗಾಗಿ ಪ್ಯಾಟರ್ನ್ ಮಾತ್ರ ಸಾಕಾಗೋದಿಲ್ಲ, ಅದರ ಕಾಂಟೆಸ್ಟ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅನ್ನೋದು ಇದರಲ್ಲಿ ತೋರಿಸಿದೆ. ಟ್ರೇಡಿಂಗ್ ಅಂದ್ರೆ ಯಾವಾಗಲೂ ಕರೆಕ್ಟ್ ಆಗೋದಲ್ಲ, ನೀವು ರಿಸ್ಕ್ ಮ್ಯಾನೇಜ್ ಮಾಡೋದು. ನೀವು ಹ್ಯಾಮರ್ ಪ್ಯಾಟರ್ನ್ ನೋಡಿದಾಗ ಅದು ಟ್ರೇಡ್ ಶಾರ್ಟ್ ಆಗಿ ವರ್ಕ್ ಆಗುತ್ತೆ ಅನ್ನೋದಿಲ್ಲ, ಆದ್ರೆ ಅದು ಫೇವರಬಲ್ ರಿಸ್ಕ್ ಟು ರಿವಾರ್ಡ್ ಸೆಟಪ್ ಕೊಡುತ್ತೆ. ಸೊ ಹಾಗಾಗಿ ಕ್ಯಾಪಿಟಲ್ ಅನ್ನು ಪ್ರೊಟೆಕ್ಟ್ ಮಾಡಿ ಓವರ್ ಲೆವರೇಜಿಂಗ್ ಇಂದ ತಪ್ಪಿಸಿ. ಅಂಡ್ ನಿಮ್ಮ ಸಕ್ಸಸ್ ಅನ್ನು ಡಿಸೈಡ್ ಮಾಡೋದು ವಿನ್ ರೇಟ್ ಅಲ್ಲ, ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ಇನ್ನು ಇದೇ ರೀತಿ ಹೆಚ್ಚು ಫಿನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.